ನಮಸ್ಕಾರ. ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡ್ತಾನೆ. 5 ವರ್ಷದ ಪುಟ್ಟ ಮಕ್ಕಳ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾನೆ. ಆತ ಏನು ಮಾಡ್ತಾನೆ, ಒಂದು ಶಾಲೆಗೆ ಹೋಗಿ 5 ವರ್ಷದ ಪುಟ್ಟ ಮಕ್ಕಳನ್ನು 3 ಗುಂಪುಗಳನ್ನಾಗಿ ವಿಂಗಡಿಸ್ತಾನೆ. ಆ 3 ಗುಂಪುಗಳನ್ನಾಗಿ ಯಾವ ಆಧಾರದ ಮೇಲೆ ವಿಂಗಡಿಸ್ತಾನಂದರೆ, ಆತ ಏನು ಮಾಡ್ತಾನೆ ಅಂದರೆ, ಒಂದು 100 ಮಕ್ಕಳು ಇರ್ತಕ್ಕಂಥ ಒಂದು 5 ವರ್ಷದ ವಯಸ್ಸಿನ ಮಕ್ಕಳು ಇರ್ತಕ್ಕಂಥ ಒಂದು 100 ಮಕ್ಕಳು ಇರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಹೋಗಿ ಆ 100 ಮಕ್ಕಳಿಗೆ ತಿನ್ನಲು ಮಿಠಾಯಿಯನ್ನು ಅವ್ರ ಮುಂದೆ ಇಡ್ತಾನೆ. ಇಟ್ಟಿದ ನಂತರ ಆತ ಹೇಳ್ತಾನೆ, ಈ ಮಿಠಾಯಿಯನ್ನು ನಾನು ಹೇಳುವವರೆಗೆ, ನಾನು ಸ್ವಲ್ಪ ಇಲ್ಲಿ ಕೆಲಸ ಇದೆ, ಹೋಗಿ ಬರ್ತೀನಿ, ಹೋಗಿ ಬರೋವರೆಗೂ ತಿನ್ನಬಾರ್ದು ಅನ್ನೋ ಮಾತನ್ನು ಆ ಮನೋವಿಜ್ಞಾನಿ ಆ ಮಕ್ಕಳಿಗೆ ಹೇಳ್ತಾನೆ. ಈ ಮಾತತ ಹೇಳ್ತಿರ್ಬೇಕಂತ ಸಂದರ್ಭದಲ್ಲಿ ಕೆಲವು ಮಕ್ಕಳು ಮುಂದಿರ್ತಕ್ಕಂಥ ಮಿಠಾಯಿಯನ್ನು ತಮ್ಮ ಬಾಯಿಗೆ ಹಾಕೊಂಡ್ಬಿಡ್ತಾವೆ, ತಿಂದ್ಬಿಡ್ತಾವೆ. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾವೆ ಅಂದರೆ, ಆ ಮನೋವಿಜ್ಞಾನಿ ಹೊರಗಡೆ ಹೋಗುವವರೆಗೂ ಕಾಯ್ತಾರೆ, ಹೊರಗಡೆ ಹೋದ ತಕ್ಷಣವೇ ಮಿಠಾಯಿಯನ್ನು ಬಾಯಿಗೆ ಹಾಕೊಂತಾರೆ. ಇನ್ನು ಕೆಲವು ಮಕ್ಕಳು ಮಾತ್ರ ಆತ ಬಂದು ಹೇಳಿದ ನಂತರ ಆ ಮಿಠಾಯಿಯನ್ನು ತಿಂತಾರೆ. ಆತ ಅದನ್ನು ದಾಖಲಿಸ್ತಾನೆ. ತಕ್ಷಣ ತಿಂದಂಥ ಮಕ್ಕಳದ್ದು ಒಂದು ಪಟ್ಟಿ ಮಾಡ್ತಾನೆ. ಆ ನಂತರ ಆತ ಹೊರಗೋದ ತಕ್ಷಣವೇ ತಿಂದಂಥ ಮಕ್ಕಳ ಪಟ್ಟಿ ಒಂದು ಮಾಡ್ತಾನೆ. ಇನ್ನು ಆತ ಬಂದು ಹೇಳಿದ ನಂತರನೇ ಏನು ತಿಂತಾರಲ್ಲ ಅವ್ರದ್ದೊಂದು ಪಟ್ಟಿ ಮಾಡ್ತಾನೆ. ಈ ರೀತಿಯಾಗಿ 3 ವಿಭಾಗಗಳಲ್ಲಿ ಮಕ್ಕಳನ್ನು ಆತ ಪಟ್ಟಿ ಮಾಡ್ತಾನೆ. ಪಟ್ಟಿ ಮಾಡಿದ ನಂತರ ಒಂದು 20 ವರ್ಷಗಳವರೆಗೆ ಆ ಮಕ್ಕಳ ಒಂದು ಅಧ್ಯಯನವನ್ನು ಆತ ಮಾಡ್ತಾನೆ. ಮಕ್ಕಳಿಗೆ 5 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ ಕೈಗೊಂಡಂಥ ಒಂದು ಪ್ರಯೋಗ, ಆ ಪ್ರಯೋಗದ ಫಲಿತಾಂಶ ಪಡೆಯಲು ಆತ 20 ವರ್ಷದವರೆಗೆ ನಿರೀಕ್ಷೆ ಮಾಡ್ತಾನೆ. ಆ ಮಕ್ಕಳ ಒಂದು ಬೆಳವಣಿಗೆಯನ್ನು ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ, ದಾಖಲಿಸ್ತಾ ಇರ್ತಾನೆ. 20 ವರ್ಷಗಳ ನಂತರ ಮಕ್ಕಳಿಗೆ 25 ವರ್ಷ ಆಗಿದೆ. ಈತನ ಪ್ರಯೋಗಕ್ಕೆ 20 ವರ್ಷ ಆಗಿದೆ. ಯಾಕಂದ್ರೆ 5 ವರ್ಷ ಇದ್ದಾಗ ಮಾಡಿದ್ದಲ್ಲ. ಆಗ ಆತ ಒಂದು ಫಲಿತಾಂಶವನ್ನು ನೀಡ್ತಾನೆ. ಏನಂದರೆ, ಯಾವ ಮಕ್ಕಳು ಮಿಠಾಯಿ ಕೊಟ್ಟ ತಕ್ಷಣ ತಿಂದಿದ್ದು ಅವುಗಳ ಇಂದಿನ ಪರಿಸ್ಥಿತಿ, ಯಾವ ಮಕ್ಕಳು ಈತ ಹೊರಗಡೆ ಹೋದ ತಕ್ಷಣ ತಿಂದಿದ್ದು ಆ ಮಕ್ಕಳ ಒಂದು ಪರಿಸ್ಥಿತಿ, ಯಾವ ಮಕ್ಕಳು ವಿಧೇಯರಾಗಿ ಈತ ಬಂದ ನಂತರ ಹೇಳಿದ ನಂತರನೇ ಮಿಠಾಯಿ ತಿಂದಿದ್ದು ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ಆತ ಆಧಾರವಾಗಿಟ್ಕೊಂಡು ಒಂದು ಫಲಿತಾಂಶವನ್ನು ನೀಡ್ತಾನೆ. ಆ ಫಲಿತಾಂಶ ಏನಂದರೆ, ಯಾವ ಮಕ್ಕಳು ತಕ್ಷಣ ತಿಂದಿದ್ದು ಆ ಮಕ್ಕಳು ದುಡುಕಿನ ಸ್ವಭಾವದ್ದಾಗಿದ್ದವು. ಅವುಗಳಲ್ಲಿ ಕೋಪ, ತಾಪ, ಸಿಟ್ಟು, ಈಗ ಅವು ಯುವಕರಾಗಿದ್ದಾರೆ, ಈಗ 25 ವರ್ಷದ ಯುವಕರಾಗಿದ್ದಾರೆ, ಅವರು ಎಲ್ಲ ಆ ಗುಂಪಿಗೆ ಸೇರಿದವರಲ್ಲಿ ಹೆಚ್ಚಿನ ಪ್ರಮಾಣದವರಲ್ಲಿ ಕೋಪ ಇದೆ, ತಾಪ ಇದೆ, ದುಡುಕು ಸ್ವಭಾವ ತುಂಬ ಇದೆ. ಆ ಥರದ ನಿರ್ಧಾರಗಳು ಸಿಕ್ಕಾಪಟ್ಟೆ ಇದ್ದಾವೆ. ಇನ್ನು 2ನೇ ವರ್ಗದ ಮಕ್ಕಳ ಅವರಲ್ಲಿ ಅಷ್ಟು ದುಡುಕ್ತನವೂ ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಆ ರೀತಿಯಾದ ಮನೋಭಾವ ಅವ್ರದ್ದಾಗಿದೆ. ಇನ್ನು 3ನೇ ವರ್ಗದ ಮಕ್ಕಳಲ್ಲಿ ತಾಳ್ಮೆ ಇದೆ, ಯೋಚಿಸುವ ಶಕ್ತಿ ಇದೆ. ಆತ ಇದರ ಆಧಾರದ ಮೇಲೆ ತನ್ನ ಫಲಿತಾಂಶದ ವಿವರಣೆಯನ್ನು ಮುಂದೆ ನೀಡ್ತಾನೆ. ಏನಂದರೆ, ಯಾವ ಮಗುವಿನಲ್ಲಿ ತಾಳ್ಮೆ ಇದೆಯೋ ಆ ಮಗು ಯಶಸ್ವಿಯಾದ ಜೀವನವನ್ನು ಸಾಧಿಸುತ್ತೆ. ಯಾಕಂದರೆ ಯಾವ ಮಕ್ಕಳು ತಾಳ್ಮೆಯಿಂದ ಕಾಯ್ದು ಆತನ ವಿಧೇಯತೆಯಿಂದ ಆತ ಹೇಳಿದ ನಂತರ ಮಿಠಾಯಿ ತಿಂದು ಆ ಎಲ್ಲ ಮಕ್ಕಳು 25 ವರ್ಷದ ನಂತರ ಉನ್ನತ ಹುದ್ದೆಗೆ ಸೇರಿದ್ರು.
ಅವ್ರ ವಯಸ್ಸು 25 ವರ್ಷ ಆಗಿತ್ತು. ಅವಾಗ ಅವರು ಉನ್ನತ ಹುದ್ದೆಗೆ ಸೇರಿದ್ರು. ಅವರ ಮೇಲೆ ಅವರಿಗೊಂದು ಸ್ವನಿಯಂತ್ರಣ ಇತ್ತು. ಅದಕ್ಕಾಗಿ ಅವರು ಅಂದುಕೊಂಡಿದ್ದು ಅವರು ಸಾಧಿಸಿದ್ರು. ಅವರು ಉತ್ತಮ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರು. ಯಾಕಂದರೆ ಯಾರು ತಮ್ಮ ಮೇಲೆ ಸ್ವನಿಯಂತ್ರಣವನ್ನು ಹೊಂದಿರ್ತಾರೆ ಅವರು ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ. ಇನ್ನು ಮಧ್ಯಮ ವರ್ಗದ ಮಕ್ಕಳೇನಿದ್ದು ಆ ಕಡೆ ಮೇಲೂ ಅಲ್ಲ ಕೀಳು ಅಲ್ಲ ಒಂದು ಜೀವನವನ್ನು ಕಂಡುಕೊಂಡಿದ್ರು ಅವರು. ಇನ್ನು ತಕ್ಷಣ ಬಾಯಿಗೆ ಮಿಠಾಯಿ ಹಾಕೊಂಡಂಥ ಮಕ್ಕಳು ಏನಿದ್ವಲ್ಲ ಅವರು ಕೆಳಮಟ್ಟದಲ್ಲಿದ್ದರು. ಸಮಾಜದ ಒಂದು ಕೆಳಮಟ್ಟಕ್ಕೆ ಅವರು ಸೇರಿಬಿಟ್ಟಿದ್ರು. ಇದರಿಂದ ಆ ಮನೋವಿಜ್ಞಾನಿ ಹೇಳ್ತಾನೆ ಏನಂದರೆ, ಯಾರಲ್ಲಿ ತಾಳ್ಮೆ ಇದೆಯೋ, ಯಾರಲ್ಲಿ ಯೋಚನಾ ಮಾಡುವ ಶಕ್ತಿ ಇದೆಯೋ, ಅಂದರೆ ಅವರು ಒಂದು ಹೇಳಿದ್ದಾರೆ ಅಂದರೆ ಅದರಲ್ಲಿ ಏನೋ ಇರಬಹುದು. ನೋಡೋಣ, ಕಾಯುವ ಒಂದು ತಾಳ್ಮೆ ಬೇಕು ಮತ್ತು ವಿಧೇಯತೆ ಬೇಕು. ಈ ಎರಡೂ ಅಂಶ ಯಾರಲ್ಲಿ ತಾಳ್ಮೆ ಇದೆಯೋ, ಯಾರಲ್ಲಿ ವಿಧೇಯತೆ ಇದೆಯೋ ಅವರು ಜೀವನದಲ್ಲಿ ತಾವಂದುಕೊಂಡದ್ದನ್ನು ಸಾಧಿಸಬಲ್ಲರು ಅನ್ನೋದನ್ನು ಆ ವಿಜ್ಞಾನಿ ತನ್ನ ಪ್ರಯೋಗದ ಮೂಲಕ ತಿಳಿಸ್ಕೊಡ್ತಾನೆ. ಇದರಿಂದ ನಮಗೇನು ಅನುಕೂಲ ಆಗ್ತದಂದರೆ, ಈಗ ನಾವು ಅನೇಕ ಮನೆಯಲ್ಲಿ ಮಕ್ಕಳ ಬೆಳವಣಿಗೆಯನ್ನು ನೋಡ್ತೀವಿ. ನಮ್ಮ ಮನೆಯಾಗ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳಲ್ರಿ ಅಂತ ನಾವು ಹೇಳ್ತೀವಿ. ಈಗ ನಾವು ಮಾತು ಕೇಳಾರ್ದಂಗೆ ಮಾಡಿದವರು ನಾವೇ. ಯಾಕಂದ್ರೆ ಅವ್ರಿಗೆ ಅತಿಯಾದ ಪ್ರೀತಿಯನ್ನು ನೀಡಿದ್ದೀವಿ, ಅತಿಯಾದ ಸಲುಗೆಯನ್ನು ನೀಡಿದ್ದೀವಿ. ಅವರ ಅನೇಕ ತಪ್ಪುಗಳನ್ನು ನಾವು ಖಂಡಿಸಿಲ್ಲ, ಅದನ್ನು ತಿದ್ದಿಲ್ಲ. ಅದರ ಪರಿಣಾಮ ಮಗು ಆ ರೀತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಅವರ ಬಾಲ್ಯಕಾಲದಲ್ಲಿಯೇ ಅವರ ತಪ್ಪುಗಳನ್ನು ತಿದ್ತಾ ಹೋಗ್ಬೇಕು, ಅವರಲ್ಲಿ ತಾಳ್ಮೆಯನ್ನು ಬೆಳೆಸ್ತಾ ಹೋಗೋದೇವು ಅಂತಂದ್ರೆ ಮುಂದೆ ಅವರು ಯಶಸ್ವಿ ಪುರುಷರಾಗ್ತಾರೆ, ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ಯಶಸ್ವಿ ವ್ಯಕ್ತಿಗಳಾಗಬೇಕು, ಮಹಾನ್ ವ್ಯಕ್ತಿಗಳಾಗಬೇಕು, ಉತ್ತಮ ವ್ಯಕ್ತಿಗಳಾಗಬೇಕು ಅಂತ ನಾವು ಬಯಸಿದರೆ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಪಾಠ ಏನಂದರೆ, ತನ್ನ ಮೇಲೆ ತನಗೆ ನಿಯಂತ್ರಣವನ್ನು ಕಲಿಸ್ಬೇಕು. ತನ್ನ ಮೇಲೆ ತನಗೆ ನಿಯಂತ್ರಣ ಬರಬೇಕು ಅಂತಂದರೆ ಮೊದಲು ಅವರಲ್ಲಿ ಶಿಸ್ತು, ವಿಧೇಯತೆ ಅದು ಮುಖ್ಯ. ಅದು ಅವರಲ್ಲಿ ನಾವು ಬೆಳೆಸಬೇಕು. ಬೆಳೆಸಿದಾಗ ಮಾತ್ರ ಅವರು ತಮ್ಮ ಮೇಲೆ ತಾವು ನಿಯಂತ್ರಣ ಮಾಡಿಕೊಳ್ಳಬಲ್ಲರು. ಇಲ್ಲಾಂದರೆ ಅದು ಸಾಧ್ಯ ಇಲ್ಲ. ಅದರಿಂದ ಅವರ ಮುಂದಿನ ಜೀವನವೂ ಕೂಡ ಏರುಪೇರು ಉಂಟಾಗ್ತದೆ. ಅವರ ಜೀವನದ ಭವಿಷ್ಯ ಜೀವನಕ್ಕೆ ನಾವೇ ಹೊಣೆಗಾರರಾಗ್ತೀವಿ. ಯಾಕಂದರೆ ಸರಿಯಾದ ಮಾರ್ಗದರ್ಶನ ಮಾಡಲಿಲ್ಲ ಅಂದ್ರೆ ಅದು ನಮ್ಮ ತಪ್ಪು ಹೊರತು ಮಕ್ಕಳ ತಪ್ಪಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನವನ್ನು ನಾವು ಮಾಡಲೇಬೇಕು. ಧನ್ಯವಾದಗಳು.